ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವಿದ್ಯಾಲೋಕಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 6ನೇ ತರಗತಿ ಮತ್ತು 7ನೇ ತರಗತಿ ಪಠ್ಯ ಪುಸ್ತಕದಲ್ಲಿನ ಸಂವಿಧಾನಕ್ಕೆ ಸಂಬಂಧಪಟ್ಟ ಒಂದು 20 ಪ್ರಮುಖ ಪ್ರಶ್ನೆ ಇದೆ. ಅದನ್ನು ವಿಡಿಯೋದ ಕೊನೆ ತನಕ ನೋಡಿ ಪ್ರಮುಖ ಪ್ರಶ್ನೆಗಳನ್ನು ತಿಳಿದುಕೊಳ್ಳಿ. ಇವತ್ತಿನ ಮೊದಲ ಪ್ರಶ್ನೆ, ಭಾರತ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರ. ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದರು? ಉತ್ತರ 299. ನೋಡಿ ಸ್ನೇಹಿತರೆ, ಸಂವಿಧಾನ ನೀವು ಅಧ್ಯಯನ ಮಾಡಿದ್ದೀರಾ ಅಂತ ನಮಗೆ ತಿಳಿದಿದೆ. ಆದರೆ ಗವರ್ಮೆಂಟ್ ಪುಸ್ತಕದಲ್ಲಿ ಏನು ಕೇಳಿದ್ದಾರೆ ಅಂತ ನೀವು ಸುಮ್ಮನೆ ವಿಡಿಯೋದ ಕೊನೆಯ ತನಕ ನೋಡಿ. ನೆಕ್ಸ್ಟ್ 3ನೇ ಪ್ರಶ್ನೆ, ಭಾರತ ಸಂವಿಧಾನ ರಚನಾ ಸಭೆಯ ಪ್ರಥಮ ಅಧಿವೇಶನ ಯಾವಾಗ ನಡೆಯಿತು? ಡಿಸೆಂಬರ್ 9, 1946ರಂದು ನಡೆಯಿತು. ಈಗ ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂತು? ಉತ್ತರ 26 ಜನವರಿ 1956ರಂದು ಭಾರತ ಸಂವಿಧಾನ ಜಾರಿಗೆ ಬಂದಿದೆ. ಭಾರತದ ಸಂವಿಧಾನದ ದಿನ ಎಂದು ಯಾವಾಗ ಆಚರಿಸುತ್ತಾರೆ? ನವೆಂಬರ್ 26ರಂದು ಭಾರತದ ಸಂವಿಧಾನ ದಿನ ಎಂದು ಆಚರಿಸುತ್ತಾರೆ. ಭಾರತದಲ್ಲಿ ಮೊದಲ ಚುನಾಯಿತ ಸಂಸತ್ತು ಪಾರ್ಲಿಮೆಂಟ್ ಯಾವಾಗ ಅಸ್ತಿತ್ವಕ್ಕೆ ಬಂದಿದೆ? 1952ರಲ್ಲಿ ಚುನಾಯಿತ ಪಾರ್ಲಿಮೆಂಟ್ ಅಂದರೆ ಸಂಸತ್ತು ಅಸ್ತಿತ್ವಕ್ಕೆ ಬಂದಿದೆ. ಇನ್ನು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವನಾ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಈ ಪದಗಳು ಕಂಡುಬರುವುದು ಉತ್ತರ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಂಡುಬರುತ್ತದೆ. ಇದು ಸ್ನೇಹಿತರೆ ರಿಪೀಟೆಡ್ ಕ್ವಶನ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನ ಯಾವಾಗ ಅಂಗೀಕಾರವಾಯಿತು? 26 ನವೆಂಬರ್ 1949ರಲ್ಲಿ ಅಂಗೀಕಾರವಾಯಿತು. ಭಾರತದ ಸಂವಿಧಾನವು ಒಂದು ಏನಾಗಿದೆ ಅಂತ ಕ್ವಶನ್ ಕೇಳಿದರೆ ಇಲ್ಲಿ ಭಾರತ ಸಂವಿಧಾನ ಲಿಖಿತ ಸಂವಿಧಾನ ಆಗಿದೆ. ಮತ್ತು ನೆಕ್ಸ್ಟ್ ಕ್ವಶನ್, ಭಾರತೀಯ ನೌಕಾದಳದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಇದರ ಆನ್ಸರ್ ಅಡ್ಮಿರಲ್. ನೆಕ್ಸ್ಟ್, ಸೀಬರ್ಡ್ ನೌಕಾನೆಲೆ ಎಲ್ಲಿ ಸ್ಥಾಪಿಸಲಾಗಿದೆ? ಕರ್ನಾಟಕದಲ್ಲಿ ಎಲ್ಲಿ ಅಂತಂದರೆ ಇದು ಕರ್ನಾಟಕದ ಕಾರವಾರದಲ್ಲಿ ಸ್ಥಾಪನೆಯಾಗಿದೆ. ದ ನೆಕ್ಸ್ಟ್ ಕ್ವಶನ್, ದೇಶದ ರಕ್ಷಣಾ ವ್ಯವಸ್ಥೆಗೆ ಹಣಕಾಸಿನ ಎಷ್ಟು ಪ್ರಮಾಣ ಆಯವ್ಯಯದಲ್ಲಿ ಮೀಸಲು ಇಡುತ್ತಾರೆ? 40% ರಕ್ಷಣಾ ವ್ಯವಸ್ಥೆಗೆ ಇಡುತ್ತಾರೆ. ಭಾರತ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರವನ್ನು ಯಾರಿಗೆ ನೀಡಲಾಗುತ್ತದೆ? ಇದರಲ್ಲಿ ಉತ್ತರ ರಾಷ್ಟ್ರಪತಿಗೆ ನೀಡಲಾಗುತ್ತದೆ. ಇನ್ನು ಭೂ ಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಇಲ್ಲಿ ದಂಡನಾಯಕ ಅಂತಲೂ ಕರೆಯುತ್ತಾರೆ, ಜನರಲ್ ಅಂತಲೂ ಕರೆಯುತ್ತಾರೆ. ದಂಡನಾಯಕ ಎಂದು ಕನ್ನಡದಲ್ಲಿ ಕ್ವಶನ್ ಕೇಳಿದರೆ ದಂಡನಾಯಕ ಅಂತಲೂ ಕರೀತಾರೆ. ಇನ್ನು 16ನೇ ಕ್ವಶನ್, ಭಾರತದ ದೇಶದ ಪ್ರಥಮ ರಾಷ್ಟ್ರಪತಿ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ಪ್ರಥಮ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು 17ನೇ ಕ್ವಶನ್, ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು? ಇದರಲ್ಲಿ ಜವಾಹರ್ಲಾಲ್ ನೆಹರು ರವರು ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಮೊದಲನೇ ಪ್ರಧಾನಮಂತ್ರಿ. 18ನೇ ಕ್ವಶನ್, ಭಾರತ ಸಂವಿಧಾನದಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳು ಎಷ್ಟು? ಒಟ್ಟು 6 ಮೂಲಭೂತ ಹಕ್ಕುಗಳು ಕಂಡುಬರುತ್ತದೆ. 19, ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳ ಕರ್ತವ್ಯಗಳು ಇದೆ? 11 ಮೂಲಭೂತ ಕರ್ತವ್ಯಗಳು ಇವೆ. 20ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಾಗಿದೆ? ಮೇಲಿನ ಎಲ್ಲವೂ ಸಹ ಮೂಲಭೂತ ಕರ್ತವ್ಯಗಳು ಆಗಿದೆ.